ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಪ್ರೀತಿಯ ರಾಯರ ಭಕ್ತರಾದಂತಹ ಎಲ್ಲರಿಗೂ ಕೂಡ ಈ ವಿಡಿಯೋ. ಎಲ್ಲರೂ ಪ್ರತಿ ಗುರುವಾರ ರಾಯರ ಪೂಜೆಯನ್ನು ಮಾಡ್ತೀರಾ, ಹಾಗೆ ವಿಶೇಷವಾದ ಪೂಜೆ ಮತ್ತು ಸಂಕಲ್ಪ ಕೂಡ ಮಾಡ್ತೀರಾ. ಇವತ್ತಿನ ದಿನ ನಾನು ನಿಮಗೆ ಒಂದು ಪತ್ರ ಬರೆಯುವ ಮೂಲಕ ರಾಯರಿಗೆ ಯಾವ ರೀತಿ ಸಂಕಲ್ಪವನ್ನು ಮಾಡಬೇಕು, ನಮ್ಮ ಮನಸ್ಸಿನಲ್ಲಿರುವಂತಹ ಮಾತುಗಳನ್ನು ರಾಯರಿಗೆ ಯಾವ ರೀತಿ ತಲುಪಿಸಬೇಕು ಎಂಬುದನ್ನು ತಿಳಿಸ್ಕೊಡ್ತೀನಿ. ಪ್ರತಿ ಗುರುವಾರ ನಾನು ಕೂಡ ರಾಯರ ಪೂಜೆಯನ್ನು ಮಾಡುತ್ತೇನೆ. ನಾನು ಕೂಡ ಈ ಪತ್ರ ಬರೆಯುವ ಮೂಲಕ ಪತ್ರದ ಸಂಕಲ್ಪವನ್ನು ಮಾಡಿದ್ದೆ. ನನಗೆ ಇದರಿಂದ ತುಂಬ ಯಶಸ್ವಿಯಾಗಿದೆ. ಅದಕ್ಕೆ ನಿಮ್ಮ ಮುಂದೆ ಇದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾವ ರೀತಿ ಪತ್ರದ ಮೂಲಕ ರಾಯರಿಗೆ ಪೂಜೆಯನ್ನು ಸಲ್ಲಿಸಬಹುದು ಅಥವಾ ಪತ್ರದ ಸಂಕಲ್ಪವನ್ನು ಯಾವ ರೀತಿ ನಾವು ರಾಯರಿಗೆ ಮಾಡಬೇಕೆಂಬುದನ್ನು ನನಗೆ ಯಾವ ರೀತಿ ಗೊತ್ತಿದೆಯೋ, ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ನಿಮಗೆ ಹೇಳ್ತೀನಿ. ನಿಮಗೂ ಕೂಡ ಈ ರೀತಿ ಮಾಡಬೇಕಂತ ನಿಮಗೆ ಅನಿಸಿದರೆ ಖಂಡಿತ ಮಾಡ್ಬೋದು. ಪ್ರತಿ ಗುರುವಾರ ನಾವು ಸರಳವಾಗಿ ರಾಯರ ಪೂಜೆನ ಯಾವ ರೀತಿ ಮಾಡ್ತೀವೋ, ನೀವು ಪ್ರತಿ ಗುರುವಾರ ಯಾವ ರೀತಿ ರಾಯರ ಪೂಜೆಯನ್ನು ಮಾಡಿದಿರೋ ಅದೇ ರೀತಿ ರಾಯರ ಪೂಜೆಯನ್ನು ಮಾಡಬೇಕು. ಸ್ವಚ್ಛವಾಗಿ ರಾಯರ ಫೋಟೋವನ್ನು ಒರೆಸಿ, ನೆಲ ಒರೆಸಿ, ಮಡಿಯಿಂದ ರಾಯರ ಪೂಜೆಯನ್ನು ಮಾಡಬೇಕು. ಗಂಧವನ್ನು ಹಚ್ಚಿ, ನೈವೇದ್ಯವನ್ನು ಮಾಡಿ, ಹೂವನ್ನು ಏರಿಸಿ, ಕರ್ಪೂರವನ್ನು ಹಚ್ಚಿ ನೈವೇದ್ಯನ ನೀವು ಯಾವ ರೀತಿ ಮಾಡ್ತೀರೋ ಆ ರೀತಿ ಮಾಡ್ಬೋದು. ಇನ್ನು ಪತ್ರದ ಮೂಲಕ ಹೇಗೆ ಸಂಕಲ್ಪ ಮಾಡಬೇಕಂದ್ರೆ, ನೀವು ಪೂಜೆ ಮಾಡುವ ದಿನ ಪೂಜೆ ಮಾಡುವಾಗ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ. ಆ ಹಾಳೆಯಲ್ಲಿ ಮೊದಲಿಗೆ ನಿಮ್ಮ ಮನೆಯ ದೇವರ ಹೆಸರನ್ನು ಬರೆಯಬೇಕು. ಸ್ಟಾರ್ಟಿಂಗ್ ಏನು ಮಾಡಬೇಕು, ಒಂದನೇ ಲೈನಲ್ಲಿ ನಿಮ್ಮ ಮನೆಯ ದೇವರ ಹೆಸರನ್ನು ಬರೆಯಿರಿ. ನಂತರ ಗ್ಯಾಪ್ ಕೊಟ್ಟು ಗಣಪತಿಯ ಹೆಸರನ್ನು ಬರೆಯಿರಿ. ವಿಘ್ನಾರ್ಥ ಗಣಪತಿಯ ಹೆಸರನ್ನು ಬರೆಯಿರಿ. ಮತ್ತೆ ಒಂದು ಲೈನ್ ಗ್ಯಾಪ್ ಕೊಡಿ. ಆನಂತರ ಓಂ ಶ್ರೀ ಗುರು ರಾಘವೇಂದ್ರ ಅಯ ನಮಃ ಅಂತ ಬರೆಯಿರಿ. ಮತ್ತೆ ಗ್ಯಾಪ್ ಕೊಟ್ಟು ತಂದೆ ಅಥವಾ ಪ್ರೀತಿಯ ರಾಯರೇ ಅಥವಾ ನನ್ನ ಪ್ರೀತಿಯ ತಂದೆ ಅಂತ ಬರೆಯಿರಿ. ಮುಂದೆ ನಿಮ್ಮ ಮನಸ್ಸಿನಲ್ಲಿ ನೀವು ರಾಯರ ಹತ್ರ ಏನು ಕೇಳ್ಕೋಬೇಕಂತ ಏನು ಅಂದ್ಕೊಂಡಿರ್ತೀರಲ್ವ ಅದನ್ನು ಬರೆಯಿರಿ. ನಿಮ್ಮ ಮನಸ್ಸಿನಲ್ಲಿ ಏನೇನಿದೆ, ಏನೇನು ದುಃಖ ಇದೆ ಅಥವಾ ಏನೇನು ಕೋರಿಕೆ ಇದೆ ಅದನ್ನೆಲ್ಲನೂ ಏನು ಮಾಡಿ ಪ್ರೀತಿಯ ರಾಯರ ಅಥವಾ ಪ್ರೀತಿಯ ತಂದೆ ಅಂತ ಬರೆದು ಮುಂದೆ ನಿಮ್ಮ ಮನಸ್ಸಿನಲ್ಲಿ ಏನೇನಿದೆಯಲ್ಲ ಅದನ್ನೆಲ್ಲ ನೀಟಾಗಿ ಬರೆದ್ಬಿಡಿ. ಬರೆಯುವಾಗ ಪ್ರೀತಿಯ ರಾಯರ ಅಥವಾ ತಂದೆ ರಾಯರೇ ಅಂತ ಬರೀತಾರಲ್ಲ, ಮುಂದೆ ಏನು ಬರಬೇಕು, ತಂದೆ ಎಲ್ಲರೂ ನನ್ನ ಕೈ ಬಿಟ್ಟಿದ್ದಾರೆ, ನನಗಂತ ಇರೋದು ನೀವು ಮಾತ್ರ, ನಿಮ್ಮನ್ನು ತುಂಬಾ ನಾನು ನಂಬಿದ್ದೇನೆ ತಂದೆ ಅಂತ ಬರೆದು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನೆಲ್ಲ ಮುಂದುಗಡೆ ಬರೀರಿ. ಲಾಸ್ಟಿಗೆ ಏನು ಬರೀ, ನನ್ನ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಗಳಿವೆ, ಇದರಿಂದ ನನಗೆ ತುಂಬ ಬೇಸರವಾಗಿದೆ, ಇದರಿಂದ ನನಗೆ ತುಂಬ ನೋವಾಗಿದೆ ತಂದೆ. ಈಗ ನಾನು ನಿಮ್ಮನ್ನೇ ನಂಬಿದ್ದೇನೆ, ನನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ನಿಮಗೆ ಹೇಳಿದ್ದೀನಿ, ನೀವು ನನ್ನ ಕಾಪಾಡುತ್ತೀರಂತ ಅಪಾರವಾದ ನಂಬಿಕೆ ನನಗಿದೆ. ಈ ಕಷ್ಟಗಳಿಂದ ನನ್ನನ್ನು ಪಾರು ಮಾಡು, ನನಗೆ ನೆಮ್ಮದಿಯ ಜೀವನವನ್ನು ನೀಡು ತಂದೆ ಅಂತ ಬರೆದು ಕೊನೆಗೆ ಲಾಸ್ಟಿಗೆ ಒಂದು ಲೈನ್ ಬಿಟ್ಟು ಕೆಳಗೆ ನಿಮ್ಮ ಪ್ರೀತಿಯ ಭಕ್ತರು ಅಥವಾ ನಿಮ್ಮ ಭಕ್ತರು ಅಂತ ಹೇಳಿ, ನೀವು ಯಾರು ಪತ್ರವನ್ನು ಬರಿತಿರ್ತೀರಲ್ವ ನಿಮ್ಮ ಭಕ್ತರು ಅಂತ ಹೇಳಿ ಕೆಳಗೆ ನಿಮ್ಮ ಹೆಸರನ್ನು ಬರಿಬೇಕು. ನಂತರ ಆ ಪತ್ರವನ್ನು ಮಡಚಿ ನೀವು ಏನು ರಾಯರ ಪೂಜೆಯನ್ನು ಮಾಡಿರ್ತೀರಲ್ವ ರಾಯರ ಫೋಟೋದ ಮುಂದೆ ಒಂದು ಪ್ಲೇಟಲ್ಲಿ ಅಕ್ಕಿ ಕಾಳನ್ನು ತೆಗೆದುಕೊಳ್ಬೇಕು. ಅಕ್ಕಿ ಕಾಳನ್ನು ತೆಗೆದುಕೊಂಡು ಆ ಅಕ್ಕಿ ಕಾಳುಗಳ ಮೇಲೆ ನೀವು ಬರೆದಿರುವಂಥ ಪತ್ರವನ್ನು ಮಡಚಿ ಅಕ್ಕಿ ಕಾಳುಗಳ ಮೇಲೆ ಇಡಿ. ಅಕ್ಕಿ ಕಾಳುಗಳ ಮೇಲೆ ಇಟ್ಟ ನಂತರ ನಿಮ್ಮ ಮನೆಯಲ್ಲಿರುವಂಥ ಒಂದು ತೆಂಗಿನಕಾಯಿ ಅಥವಾ ಒಂದು ತೆಂಗಿನಕಾಯಿ ತೆಗೆದುಕೊಂಡು ಅದನ್ನು ತೊಳೆದು ಅದಕ್ಕೆ ಗಂಧವನ್ನು ಅಥವಾ ಅರಿಶಿನ ಕುಂಕುಮವನ್ನು ಹಚ್ಚಿ ಆ ಅಕ್ಕಿ ಕಾಳ ಮೇಲೆ ನಿಮ್ಮ ಪತ್ರ ಇಟ್ಟಿರ್ತಾರಲ್ವ ಆ ಪತ್ರದ ಮೇಲೆ ಆ ತೆಂಗಿನಕಾಯಿಯನ್ನಿಟ್ಟು, ತೆಂಗಿನಕಾಯಿ ಮೇಲೆ ನಿಮ್ಮ ಕೈ ಇಟ್ಟು ನಿಮ್ಮ ಮನಸ್ಸಿನಲ್ಲಿರುವುದನ್ನೆಲ್ಲ ಹೇಳಿ ಈ ರೀತಿ ನೀವು ಸಂಕಲ್ಪವನ್ನು ಮಾಡ್ಬೋದು. ನೀವು 3 ವಾರ, 5 ವಾರ ಅಥವಾ 8 ವಾರ ನಿಮಗೆ ಯಾವ ರೀತಿ ಬೇಕೋ ಅಷ್ಟು ವಾರ ಸಂಕಲ್ಪ ಮಾಡುತ್ತೇನೆ ಅಂತ ರಾಯರ ಹತ್ರ ಬೇಡ್ಕೊಂಡು ಅಷ್ಟು ವಾರ ಸಂಕಲ್ಪ ಮಾಡಬೇಕು. ನೀವು ಎಷ್ಟು ಒಳ್ಳೆಯ ಮನಸ್ಸಿನಿಂದ, ಪರಿಶುದ್ಧವಾದ ಮನಸ್ಸಿನಿಂದ, ಮಡಿಯಿಂದ, ನಿರ್ಮಲ ಮನಸ್ಸಿನಿಂದ ಎಷ್ಟು ನೀವು ರಾಯರನ್ನು ಜಪಿಸ್ತೀರಾ, ರಾಯರ ಮಂತ್ರವನ್ನು ಹೇಳ್ತೀರಾ, ರಾಯರ ಪೂಜೆಯನ್ನು ಮಾಡ್ತೀರಾ ಅಷ್ಟು ಬೇಗ ನಿಮಗೆ ಅದರ ಪ್ರತಿಫಲ ಏನಾಗುತ್ತೆ ಸಿಗುತ್ತದೆ.
ನಾನು ಕೂಡ ಪ್ರತಿ ವಾರ ಏನಾದರೂ ರಾಯರ ಹತ್ರ ಕೇಳ್ಕೋಬೇಕು, ರಾಯರ ಜೊತೆ ಮಾತಾಡಬೇಕು ಅನ್ನಿಸಿದಾಗೆಲ್ಲ ಇದೇ ರೀತಿ ಪತ್ರದ ಸಂಕಲ್ಪವನ್ನು ಮಾಡ್ತೀನಿ. ನನಗೆ ಖಂಡಿತ ಅದರಿಂದ ಪ್ರತಿಫಲ ಸಿಕ್ಕಿದೆ. ರಾಯರು ನನಗೆ ಪ್ರಸಾದವನ್ನು ನೀಡಿದ್ದಾರೆ. ನೀವು ಕೂಡ ಪರಿಶುದ್ಧವಾದ ಮನಸ್ಸಿನಿಂದ ರಾಯರ ಹತ್ರ ಬೇಡಿಕೊಂಡು ಈ ರೀತಿ ಸಂಕಲ್ಪ ಮಾಡಬಹುದು. ಖಂಡಿತ ರಾಯರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾರೆ. ನನಗೆಷ್ಟು ಗೊತ್ತಿದೆಯೋ ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ನಿಮಗೆ ಹೇಳಿದ್ದೇನೆ. ಯಾರಿಗೆ ಮಾಡಬೇಕಂತ ಅನಿಸುತ್ತದೆ ಅವರು ಖಂಡಿತ ಪರಿಶುದ್ಧವಾದ ಮನಸ್ಸಿಂದ ಮಾಡ್ಬೋದು. ಮತ್ತೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕೇಳಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಎಲ್ಲರಿಗೂ ರಾಯರು ಒಳ್ಳೆಯದೇ ಮಾಡಲಿ. ಎಲ್ಲರಿಗೂ ರಾಯರು ಒಳ್ಳೇದು ಮಾಡ್ತಾರೆ. ಎಲ್ಲರೂ ಪ್ರತಿದಿನ ರಾಯರ